ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸುವಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ, ಆದಿಲಿದ್ದಾಗ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ. ಆಮೇನ್. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ, 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 ಸ್ತೋತ್ರ. 1 ತಿಮೋಥಿ 2ನೇ ಅಧ್ಯಾಯ ವಾಕ್ಯ 4. 1 ತಿಮೋಥಿ 2ನೇ ಅಧ್ಯಾಯ ವಾಕ್ಯ 4. 1 ತಿಮೋಥಿ 2ನೇ ಅಧ್ಯಾಯ ವಾಕ್ಯ 4. ಆ ವಾಕ್ಯ ಹೇಳುತ್ತಾ ಇದೆ, ಎಲ್ಲ ಮಾನವರು ಸತ್ಯವನ್ನರಿತು ಜೀವೋದ್ಧಾರ ಪಡೆಯಬೇಕೆಂಬುದೇ ದೈವ ಇಚ್ಛೆ. ಎಲ್ಲ ಮಾನವರು, ಪ್ರತಿಯೊಬ್ಬ ಮಾನವರು ಸತ್ಯವನ್ನು ಅರಿತು ಜೀವೋದ್ಧಾರ ಹೊಂದಬೇಕೆಂಬುದೇ ದೈವ ಇಚ್ಛೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಹಾಗಾದ್ರೆ ಸತ್ಯವನ್ನ ಅರಿತುಕೊಳ್ಳದೆ ಹೋದ್ರೆ ಏನಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಈ ವಾಕ್ಯ ಹೇಳ್ತಾ ಇದೆ, ಸತ್ಯವನ್ನ ಅರಿತುಕೊಳ್ಳಬೇಕು. ಎಲ್ಲ ಮಾನವರು ಸತ್ಯವನ್ನ ಅರಿತುಕೊಳ್ಳಬೇಕು. ಸತ್ಯ ಎಂದರೆ ಏನು ನೋಡ್ತಾ ಹೋಗೋಣ. ಸತ್ಯ ಎಂದರೆ ಏನು? ಸತ್ಯ ಎಂದರೆ ಏನು? ಯೋಹಾನನು ಬರೆದ ಶುಭ ಸಂದೇಶ, ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 6. ಗಾಸ್ಪಲ್ ಜಾನ್ ಅಂದ್ರೆ ಯೋಹಾನ 14:6. ಸಂತ ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 6ರಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಮಾರ್ಗವು ಸತ್ಯವು ಜೀವವು ನಾನೇ. ಬಹಳ ಬಹಳ ಸ್ಪಷ್ಟವಾಗಿ ಇರುವಂತ ವಾಕ್ಯ. 1 ತಿಮೋಥಿ 2ನೇ ಅಧ್ಯಾಯ ವಾಕ್ಯ 4ರಲ್ಲಿ ಹೇಳ್ತಾ ಇದೆ, ಎಲ್ಲ ಮಾನವರು ಸತ್ಯವನ್ನ ಅರಿತುಕೊಳ್ಳಬೇಕು, ಸತ್ಯವನ್ನ ಅರಿತುಕೊಳ್ಳಬೇಕು. ಅದಕ್ಕೆ ಉತ್ತರ ಸತ್ಯ ಎಂದರೆ ಏನು ಎಂಬುದನ್ನು ನಾವು ಹುಡುಕ್ತಾ ಹೋದ್ರೆ ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 6ರಲ್ಲಿ ಅದಕ್ಕೆ ನಮಗೆ ಸದುತ್ತರ ಸಿಗ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಅದಕ್ಕೆ ಸದುತ್ತರ ಸಿಗ್ತಾ ಇದೆ, ಸರಿಯಾದ ಉತ್ತರ. ಅಂದ್ರೆ ಸತ್ಯ ಎಂದರೆ, ಇಲ್ಲಿ ವಾಕ್ಯ ಬರ್ಕೊಳ್ಳೋಣ. ಸತ್ಯ ಅಂದರೆ ಪ್ರಭು ಯೇಸು. ಪ್ರಭು ಯೇಸು. ಪ್ರೈಸ್ ದಿ ಲಾರ್ಡ್. ಸತ್ಯ ಅಂದರೆ ಪ್ರಭು ಯೇಸು, ಪ್ರಭು ಯೇಸು ಕ್ರಿಸ್ತರು. ಸತ್ಯ ಅಂದರೆ ಪ್ರಭು ಯೇಸು ಕ್ರಿಸ್ತರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಇಲ್ಲಿ ವಾಕ್ಯ ಮುಂದುವರಿಸಿ ಇನ್ನೊಂದು ಕಡೆ ಹೇಳ್ತಾರೆ, ಯೋಹಾನನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ ವಾಕ್ಯ 5. ಸಂತ ಯೋಹಾನ
15ನೇ ಅಧ್ಯಾಯ ವಾಕ್ಯ 5. ಯೋಹಾನನ ಬರೆದ ಶುಭ ಸಂದೇಶ 15ನೇ ಅಧ್ಯಾಯ ವಾಕ್ಯ 5. ಹೌದು, ನಾನೇ ದ್ರಾಕ್ಷಿ ಬಳ್ಳಿ, ನೀವು ಅದರ ಕವಲು ಬಳ್ಳಿಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂಥವನು ಸಮೃದ್ಧಿಯಾಗಿ ಫಲ ಕೊಡುವನು. ಏಕೆಂದರೆ ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನು ಮಾಡಲು ಆಗದು. ಪ್ರೈಸ್ ದಿ ಲಾರ್ಡ್. ಓಕೆ, ವಾಕ್ಯ ಮತ್ತೊಮ್ಮೆ ಗಮನಿಸೋಣ. ಸಂತ ಯೋಹಾನನು ಬರೆದ ಶುಭ ಸಂದೇಶ, ಗಾಸ್ಪಲ್ ಜಾನ್ ಚಾಪ್ಟರ್ 15 ವರ್ಸಸ್ 5, ಅಂದ್ರೆ 15ನೇ ಅಧ್ಯಾಯ ವಾಕ್ಯ 5ರಲ್ಲಿ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಹೌದು, ನಾನೇ ದ್ರಾಕ್ಷ ಬಳ್ಳಿ, ನೀವೇ ಅದರ ಕವಲು ಬಳ್ಳಿಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂಥವನು ಸಮೃದ್ಧಿಯಾಗಿ ಫಲ ಕೊಡುವನು. ಏಕೆಂದರೆ ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನು ಮಾಡಲು ಆಗದು. ವಾಕ್ಯ ಸ್ಪಷ್ಟವಾಗಿ ಹೇಳಿದೆ, ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನು ಮಾಡಲಾಗದು. ಓಕೆ, ಇನ್ನೊಂದು ವಾಕ್ಯ ಓದಿ ನಂತರ ನಾವು ಧ್ಯಾನ ಮಾಡೋಣ. ಇನ್ನೊಂದು ವಾಕ್ಯ ಓದಿ ನಾವು ಅದನ್ನು ಧ್ಯಾನ ಮಾಡೋಣ. ಇಲ್ಲಿ ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 6ರಲ್ಲಿ ಅಲ್ಲಿ ಹೇಳ್ತಾರೆ, ಮಾರ್ಗವು ಸತ್ಯವು ನಾನೇ, ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಾರರು. ಪ್ರೈಸ್ ದಿ ಲಾರ್ಡ್. ವಾಕ್ಯ ಸ್ಪಷ್ಟವಾಗಿದೆ. ಪ್ರಭು ಯೇಸು ಕ್ರಿಸ್ತರು ನಮಗೆ ತಿಳಿಸಿಕೊಡುತ್ತಿರುವಂತಹ ಈ ಒಂದು ವಾಕ್ಯ ಸ್ಪಷ್ಟವಾಗಿದೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಇಲ್ಲಿ ಒಂದು ತಿಮೋಥಿ 2:4 ಹೇಳ್ತಾರೆ, ಸತ್ಯವನ್ನು ಎಲ್ಲ ಮಾನವರು ಸತ್ಯವನ್ನು ಅರಿತುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಸತ್ಯ ಏನು ಅನ್ನೋದನ್ನ ನಾವು ಹುಡುಕ್ತಾ ಹೋದ್ರೆ ಯೋಹಾನನು ಬರೆದ ಶುಭ ಸಂದೇಶ 14:6 ಹೇಳ್ತಾರೆ, ಸತ್ಯ ನಾನೇ ಎಂದು ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ. ಅದಾದ ನಂತರ ಯೋಹಾನನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ ವಾಕ್ಯ 5ರಲ್ಲಿ ನಾವು ನೋಡ್ತಾ ಹೋದ್ರೆ ಅಲ್ಲಿ ಹೇಳ್ತಾರೆ, ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ನಂತರ ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 6ರಲ್ಲಿ ಹೇಳ್ತಾರೆ, ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಾರರು. ಪ್ರೈಸ್ ದಿ ಲಾರ್ಡ್. ಇದು ನೇರವಾದ ಒಂದು ಸ್ಪಷ್ಟ ಪ್ರತಿಯೊಬ್ಬರಿಗೂ ಅರ್ಥವಾಗುವ ರೀತಿಯಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಇನ್ನೊಂದು ವಾಕ್ಯ ನೋಡೋಣ. ಇನ್ನೊಂದು ವಾಕ್ಯ ಸಂತ ಪೌಲರು ಬರೀತಾರೆ, ಕೊರಿಂಥರಿಗೆ ಬರೆದ ಪತ್ರದಲ್ಲಿ ಬರೀತಾರೆ. ಸಂತ ಪೌಲರು ಕೊರಿಂಥರಿಗೆ ಬರೆದ ಪತ್ರದಲ್ಲಿ ಅವ್ರು ತಿಳಿಸ್ತಾರೆ ಪ್ರೈಸ್ ದಿ ಲಾರ್ಡ್. ಓಕೆ, 1 ಕೊರಿಂಥಿ 4ನೇ ಅಧ್ಯಾಯ ವಾಕ್ಯ 20. 1 ಕೊರಿಂಥಿ ಇದು ತುಂಬಾ ಮುಖ್ಯವಾದ ವಾಕ್ಯ. ಇಲ್ಲಿ ನೀವು ಬರ್ಕೊಳ್ಳಿ. 1 ಕೊರಿಂಥಿ 4ನೇ ಅಧ್ಯಾಯ ವಾಕ್ಯ 20. 1 ಕೊರಿಂಥಿ 4:20. ಅಲ್ಲಿ ವಾಕ್ಯ ಏನು ಹೇಳ್ತದೆ ನೋಡೋಣ. ವಾಕ್ಯ ಹೇಳ್ತಾ ಇದೆ, 1 ಕೊರಿಂಥಿ 4ನೇ ಅಧ್ಯಾಯ 20ನೇ ವಾಕ್ಯ, ದೇವರ ಸಾಮ್ರಾಜ್ಯ ಮರಳು ಮಾತಲ್ಲ. ದೇವರ ಸಾಮ್ರಾಜ್ಯ ಮರಳು ಮಾತಲ್ಲ. ಪ್ರೈಸ್ ದಿ ಲಾರ್ಡ್. ಸ್ಪಷ್ಟವಾಗಿ ಹೇಳ್ಬಿಡ್ತು ವಾಕ್ಯ, ನಮಗೆ ತಿಳಿಸ್ತಾ ಇದೆ, ಅದು ಮರಳು ಮಾತಲ್ಲ. ಮರಳು ಮಾಡಿಕೊಂಡು ನಾವು ಹೋಗ್ತೀವಿ, ದೇವರಾಜ್ಯ ಸೇರ್ತೀವಿ ಅಂತ ಹೇಳಿದ್ರೆ ಅದು ಎಂದಿಗೂ ಸಾಧ್ಯ ಇಲ್ಲವೇ ಇಲ್ಲ. ವಾಕ್ಯ ಹೇಳ್ತಾ ಇದೆ, ದೇವರ ಸಾಮ್ರಾಜ್ಯ ಮರಳು ಮಾತಲ್ಲ. ಅಂದ್ರೆ ನಾವು ದೇವರ ಸಾಮ್ರಾಜ್ಯಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಮೊದಲು ನಾವು ಸತ್ಯವನ್ನ ಕಂಡುಹಿಡ್ಕೊಳ್ಬೇಕು. ಸತ್ಯ ಯಾರು ಎಂಬುದನ್ನ ನಾವು ಅರ್ಥಕೊಳ್ಬೇಕು. ಅದಕ್ಕೆ ಸ್ಪಷ್ಟವಾಗಿ ನಮಗೆ ಉತ್ತರ ಸಿಗ್ತಾ ಇದೆ ಸಂತ ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 6. ಅಲ್ಲಿ ವಾಕ್ಯದಲ್ಲಿ ಯೇಸು ಹೇಳ್ತಾರೆ, ನಾನೇ ಮಾರ್ಗ, ನಾನೇ ಸತ್ಯ. ನಂತರ ವಾಕ್ಯ ಮುಂದುವರಿಸಿ ಹೇಳ್ತಾರೆ, ನನ್ನ ಮುಖಾಂತರ ಬಾರದ ಹೊರತು ಯಾರು ದೇವರ ರಾಜ್ಯವನ್ನ ಸೇರೋದಿಲ್ಲ. ಸಂತ ಪೌಲರು 1 ಕೊರಿಂಥರಿಗೆ ಬರೆದ ಪತ್ರ 4ನೇ ಅಧ್ಯಾಯ ವಾಕ್ಯ 20ರಲ್ಲಿ ಹೇಳ್ತಾರೆ, ದೇವರ ಸಾಮ್ರಾಜ್ಯ ಮರಳು ಮಾತಲ್ಲ. ಅಂದ್ರೆ ನಾವು ಅನ್ಕೊಂಡಂಗಲ್ಲ, ನಾವು ತಿಳಿದುಕೊಂಡ ಹಾಗೆ ಅಲ್ಲ. ಹೇಗ್ ಬೇಕಾದ್ರೂ ಆಗಿ ಜೀವಿಸ್ಬೋದು, ಯಾರು ಏನು ಹೇಳ್ತಾರೋ ಅದರಂತೆ ನಾವು ಜೀವಿಸ್ಬೋದು, ನಾವು ಪರಲೋಕ ಸಾಮ್ರಾಜ್ಯ ಸೇರ್ಬೋದು ಅಂತ ನಾವೇನಾದ್ರೂ ಅನ್ಕೊಂಡಿದ್ರೆ ಅದು ನಮ್ಮ ತಪ್ಪು ಭಾವನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕಂದ್ರೆ ದೇವರ ಸಾಮ್ರಾಜ್ಯ ಮರಳು ಮಾತಲ್ಲ.
ಮರಳು ಮಾತಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನಾವು ದೇವರ ರಾಜ್ಯ ಸೇರ್ಲಿಕ್ಕೆ ಸಿದ್ಧರಿದ್ದೀವ? ಈ ಕ್ಷಣದಲ್ಲಿ ನಾವು ಮರಣ ಹೊಂದಿದ್ರು ನಾವು ದೇವರ ರಾಜ್ಯ ಸೇರಬೇಕು. ಯಾಕೆ ಅಂತ ಹೇಳಿದ್ರೆ, ಮರಣ ಹೊಂದಿದ ಮೇಲೆ ನ್ಯಾಯ ತೀರ್ಪು. ಮರಣ ಹೊಂದೋದಕ್ಕಿಂತ ಮುಂಚೆ ಅಲ್ಲ, ಮರಣ ಹೊಂದಿದ ಮೇಲೆ ನ್ಯಾಯ ತೀರ್ಪು. ಈಗ ನಾವು ಸ್ವಲ್ಪ ಆಲೋಚಿಸಬೇಕು. ವಾಕ್ಯ ಹೇಳ್ತಾ ಇದೆ, ಬೈಬಲ್ ಹೇಳ್ತದೆ, ನಾನೇ ಮಾರ್ಗ ನಾನೇ ಸತ್ಯ. ನಾನೇ ಮಾರ್ಗ ನಾನೇ ಸತ್ಯ. ಪ್ರಭು ಯೇಸು ಕ್ರಿಸ್ತರೇ ಸತ್ಯ ಎಂಬುದು ನಮಗೆ ಗೊತ್ತಾಯಿತು. ನಾವು ಪ್ರಭು ಯೇಸು ಕ್ರಿಸ್ತರೊಂದಿಗೆ ಇದ್ರೆ ಮಾತ್ರ ದೇವರ ರಾಜ್ಯ ಸೇರಲಿಕ್ಕೆ ಸಾಧ್ಯ. ಪ್ರಭು ಯೇಸು ಕ್ರಿಸ್ತರೊಂದಿಗೆ ಇದ್ರೆ ಮಾತ್ರ, ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟು ಅದರಂತೆ ಜೀವಿಸಿದರೆ ಮಾತ್ರ. ಪ್ರೈಸ್ ದಿ ಲಾರ್ಡ್. ಸುಮಾರು ದಿನಗಳ ಹಿಂದೆ ನಾನು ಕೆಲವು ವ್ಯಕ್ತಿಗಳ ಹತ್ರ ಒಂದು ಪ್ರಶ್ನೆ ಕೇಳಿದೆ. ನಾವು ದೇವರ ರಾಜ್ಯ ಸೇರಬೇಕಾದ್ರೆ, ಸ್ವರ್ಗ ಸಾಮ್ರಾಜ್ಯ ಮರಣ ಹೊಂದಿದ ಮೇಲೆ ನ್ಯಾಯ ತೀರ್ಪನ್ನ ಗೆದ್ದು ನಾವು ದೇವರ ರಾಜ್ಯ ಸೇರಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದೆ. ಏನು ಮಾಡಬೇಕು? ಆಗ ಅವ್ರು ಹೇಳಿದ್ರು, ಯೇಸು ಸ್ವಾಮಿಯಲ್ಲಿ ವಿಶ್ವಾಸ ಇಟ್ಟರೆ ಸಾಕು. ಯೇಸು ಸ್ವಾಮಿಯಲ್ಲಿ ವಿಶ್ವಾಸ ಇಟ್ಟರೆ ನಾವು ದೇವರಾಜ್ಯ ಸೇರ್ತೀವಿ. ಪ್ರೈಸ್ ದಿ ಲಾರ್ಡ್ ಹಾಗಂತ ಹೇಳಿದ್ರು. ಆದರೆ ವಾಕ್ಯ ಹೇಳ್ತಾ ಇದೆ ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟರೆ ನಾವು ದೇವರಾಜ್ಯ ಸೇರ್ತೀವಿ ಅನ್ನೋದು ಅಲ್ಲಿ ಅವರು ನಮಗೆ ತಿಳಿಸ್ಕೊಟ್ರು. ಹೌದಾ ಅಂತ ನಾನು ಸ್ವಲ್ಪ ಆ ವಾಕ್ಯದ ಬಗ್ಗೆ, ಅವರು ಹೇಳಿದ ಒಂದು ವಾಕ್ಯದ ಬಗ್ಗೆ ನಾನು ಧ್ಯಾನಿಸಬೇಕಾದ್ರೆ ನನಗೆ ಮತ್ತೊಂದು ಉತ್ತರ ಸಿಕ್ತು. 1 ಯೋಹಾನ, ಇದು ನೋಡಿ, ಇದು ತುಂಬಾ ಮುಖ್ಯ, ತುಂಬಾ ಮುಖ್ಯ. 1 ಯೋಹಾನ 1 ಜಾನ್ ಅಂದ್ರೆ 1 ಯೋಹಾನ 3ನೇ ಅಧ್ಯಾಯ ವಾಕ್ಯ 18. 3ನೇ ಅಧ್ಯಾಯ ವಾಕ್ಯ 18. 1 ಯೋಹಾನ 3ನೇ ಅಧ್ಯಾಯ ವಾಕ್ಯ 18. ನಾವು ಯಾವಾಗಲೂ ಯೇಸು ಸ್ವಾಮಿ ನಾನು ಪ್ರೀತಿಸ್ತೀನಿ ಅಂತ ಹೇಳಿ ಅವ್ರ ಮೇಲೆ ನನಗೆ ವಿಶ್ವಾಸ ಇದೆ, ಅವ್ರ ನನ್ನ ವಿಶ್ವಾಸ ಇದೆ ಅಂತ ನಾವು ಹಾಗೆಯೇ ಹೇಳಿಕೊಂಡು ನಾವು ಜೀವಿಸ್ತಾ ಇದ್ರೆ ದೇವರ ಸಾಮ್ರಾಜ್ಯ ಮರಳು ಮಾತಲ್ಲ. ಅದರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ ನೋಡಿ. 1 ಯೋಹಾನ ನೋಡಿ, ಇದೇ ಯೋಹಾನ, ಈ ಯೋಹಾನನೇ ಈ ಯೋಹಾನ. 1 ಯೋಹಾನ ಇದು ಶುಭ ಸಂದೇಶ ಬರೆದದ್ದು ಅವರೇ, 1 ಯೋಹಾನನ ಪತ್ರ ಬರೆದದ್ದು ಅವರೇ ಮತ್ತೆ ಹೇಳ್ತಾ ಇದ್ದಾರೆ. 1 ಯೋಹಾನ 3ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಹೇಳ್ತಾರೆ, ಪ್ರಿಯ ಮಕ್ಕಳೇ, ನಾವು ಬರಿಯ ಮಾತಿನಿಂದಾಗಲಿ ಬಾಯಿ ಉಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ಬರೀ ಬಾಯಿ ಮಾತಿನಿಂದ ಬಾಯಿ ಉಪಚಾರದಿಂದ ಪ್ರೀತಿಸುವವರಾಗಿರಬಾರದು. ನಮ್ಮ ಪ್ರೀತಿ ಸತ್ಯದಲ್ಲೂ ಕೃತ್ಯದಲ್ಲೂ ವ್ಯಕ್ತವಾಗಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ಯೇಸು ಸ್ವಾಮಿ ಮೇಲೆ ವಿಶ್ವಾಸ ಇದೆ, ಯೇಸು ಸ್ವಾಮಿ ನಾನು ಯೇಸು ಸ್ವಾಮಿನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿ ಬರೀ ಬಾಯಿ ಮಾತಿನಿಂದ ಹೇಳಿದ್ರೆ ಸಾಲದು. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಆ ಪ್ರೀತಿ ಸತ್ಯದಲ್ಲೂ ಕೃತ್ಯದಲ್ಲೂ ಇರಬೇಕು. ಕುಳಿತಿದ್ದ ಜಾಗದಲ್ಲೇ ಕುಳಿತುಕೊಂಡು ನಾನು ಯೇಸುವನ್ನು ಪ್ರೀತಿಸ್ತೀನಿ. ಯೇಸು ಸ್ವಾಮಿ ಎಲ್ಲೂ ಹೇಳಿಲ್ಲ. ಮತ್ತಾಯನ ಬರೆದ ಶುಭ ಸಂದೇಶ 28ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿದ್ರು, ಲೋಕದ ಕಟ್ಟ ಕಡೆಗೆ ಹೋಗ್ರಿ ಅಂತ ಹೇಳಿದ್ರು. ಕೆಲವು ಜನಕ್ಕೆ ಏನ್ ಹೇಳಿದ್ರು? ಲೋಕದ ಕಟ್ಟ ಕಡೆಗೆ ಹೋಗಿ. ಮತ್ತಾಯನ ಬರೆದ ಶುಭ ಸಂದೇಶ 28ನೇ ಅಧ್ಯಾಯ ವಾಕ್ಯ 19-20 ಹೇಳಿದ್ರು. 19ನೇ ವಾಕ್ಯ ಹಾಗೂ 20ನೇ ವಾಕ್ಯ. ಅದಾದ್ಮೇಲೆ 20ನೇ ವಾಕ್ಯದಲ್ಲಿ ಹೇಳ್ತಾರೆ 20ನೇ ವಾಕ್ಯದಲ್ಲಿ ತುಂಬಾ ಮುಖ್ಯವಾದ ಒಂದು ವಾಕ್ಯವಾಗಿದೆ. ನಾನು ನಿಮಗೆ ಆಜ್ಞಾಪಿಸಿದ್ದ ಸಕಲವನ್ನು ಅವರಿಗೆ. ಯಾರಿಗೆ ಅಂತ ನೀವು ಯಾರಿಗೆ ಬೋಧಿಸ್ತೀರೋ, ನೀವು ಯಾರಿಗೆ ಲೋಕದ ಕಟ್ಟ ಕಡೆಗೆ ಹೋಗಿ ನೀವು ಶುಭ ಸಂದೇಶ ಸಾರ್ತಿರೋ ಅವರಿಗೆ ನಾನು ಬೋಧಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ತಿಳಿಸಿರಿ ಅಂತ ಹೇಳ್ತಾರೆ. ಯಾವುದನ್ನು ಸೇರಿಸುವಂತಿಲ್ಲ. ಬೈಬಲಲ್ಲಿರುವ ಯಾವುದ ವಾಕ್ಯವನ್ನು ಸೇರಿಸುವಂತಿಲ್ಲ ಅಥವಾ ಆ ವಾಕ್ಯವನ್ನು ತೆಗೆಯುವಂತಲೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.
ಹಾಗಾಗಿ ವಾಕ್ಯ ಸ್ಪಷ್ಟವಾಗಿದೆ. 1 ಕೊರಿಂಥಿ 4ನೇ ಅಧ್ಯಾಯ ವಾಕ್ಯ 20 ಹೇಳ್ತಾ ಇದೆ. 1 ಕೊರಿಂಥಿ 4ನೇ ಅಧ್ಯಾಯ ವಾಕ್ಯ 20 ಹೇಳ್ತಾರೆ, ದೇವರ ಸಾಮ್ರಾಜ್ಯ ಮರಳು ಮಾತಲ್ಲ. ಅಯ್ಯೋ, ನೀವು ಏನು ಹೇಳ್ತಾರೆ, ನಾನು ಚರ್ಚಲ್ಲೇ ಇರ್ತೀನಿ, ಚರ್ಚಲ್ಲೇ ಕೆಲಸ ಮಾಡ್ಕೊಂಡಿರ್ತೀನಿ, ಅದು ಮಾಡ್ಕೊಂಡಿರ್ತೀನಿ, ಇದು ಮಾಡ್ಕೊಂಡಿರ್ತೀನಿ, ಅದೆಲ್ಲ ಏನಿಲ್ಲ. ವಾಕ್ಯದಲ್ಲಿ ಹೇಳ್ತದೆ, ನೀನು ಯೇಸು ಸ್ವಾಮಿ ಮೇಲೆ ನಿನಗೆ ಪ್ರೀತಿ ಇತ್ತು ಅಂತ ಹೇಳಿದ್ರೆ ಆ ಪ್ರೀತಿ ಯೇಸುವಿನ ಪ್ರೀತಿಯಾಗಿರ್ಬೇಕು, ಲೋಕದ ಪ್ರೀತಿ ಆಗಿರಬಾರದು. ಲೋಕದ ಪ್ರೀತಿ ಆಗಿರಬಾರದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಆ ಪ್ರೀತಿ ಸತ್ಯದಲ್ಲೂ ಕೃತ್ಯದಲ್ಲೂ ಇರಬೇಕು, ಬರೇ ಬಾಯಿ ಮಾತಿನಿಂದ ಇರಬಾರದು. ನಾನು ಯೇಸುವನ್ನು ಪ್ರೀತಿಸ್ತೀನಿ. ಕೆಲವು ಜನ ಹೇಳ್ತಾರೆ ನೋಡಿ, ಕೆಲವು ಜನ ಹೇಳ್ತಾರೆ, ಯೇಸುವನ್ನು ನಾನು ಪ್ರೀತಿಸ್ತೀನಿ, ಯೇಸುವನ್ನು ನಾನು ಆರಾಧಿಸ್ತೀನಿ, ಯೇಸುವೇ ನನ್ನ ದೇವರು ಅಂತ ಹೇಳ್ತಾರೆ. ಅದೇ ದೇವಾಲಯದಲ್ಲಿ ಕಸ ಗುಡಿಸ್ಲಿಕ್ಕೆ ಬನ್ನಿ, ಒರೆಸ್ಲಿಕ್ಕೆ ಬನ್ನಿ, ದೇವಾಲಯವನ್ನು ಶುದ್ಧತೆ ಮಾಡಲಿಕ್ಕೆ ಬನ್ನಿ ಅಂತ ಹೇಳಿದ್ರೆ ನಮ್ಮಿಂದ ಸಾಧ್ಯವಿಲ್ಲ, ನಮಗೆ ಟೈಮ್ ಇಲ್ಲ, ನಾವು ಬೇಕಾದ್ರೆ ದುಡ್ಡು ಕೊಟ್ಬಿಡ್ತೀವಿ, ನೀವು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತದೆ, ಕೃತ್ಯದಲ್ಲೂ ನಿನಗೆ ದೇವರ ಮೇಲೆ ಪ್ರೀತಿ ಇದ್ದಿದ್ದೇ ಆದರೆ, ದೇವರ ಮೇಲೆ ನಿನಗೆ ಪ್ರೀತಿ ಇದ್ದಿದ್ದೇ ಆದರೆ ಆ ಪ್ರೀತಿಯನ್ನು ನೀನು ಕಾರ್ಯರೂಪದಲ್ಲಿ ತೋರಿಸ್ಬೇಕು. ಯೇಸುವನ್ನು ನಾನು ಪ್ರೀತಿಸ್ತೀನಿ, ಯೇಸುವನ್ನು ನಾನು ಪ್ರೀತಿಸ್ತೀನಿ ಅಂತ ಹೇಳೋದು ಬರೀ ಬಾಯಿ ಮಾತಿನಿಂದ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಾದ ಮೇಲೆ ಇನ್ನೊಂದು ವಾಕ್ಯ ಇದೆ ನೋಡಿ. ಇದೆಲ್ಲ ನಾವು ಮಾಡಬೇಕಾದ್ರೆ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಅದೇ ಸವಿಸ್ತರವಾಗಿ, ಅಂದರೆ ತುಂಬ ಆಳವಾಗಿ ನಾವು ತಿಳ್ಕೊಳ್ಳೋಣ. ಈಗಿನ ಕಾಲಕ್ಕೆ ಈಗ ನಾವು ಪಡುತ್ತಾ ಇರುವಂಥ, ಈಗ ಉದಾಹರಣೆಗೆ ನಾನು ಈ ದಿನ ಪಡುತ್ತಿರುವಂಥ ಅವಸ್ಥೆಗೆ ಕಾರಣ ಏನು ಎಂಬುದನ್ನು ನಾನು ನೋಡ್ತಾ ಹೋದೆ. ಈ ದಿನ ನಾನು ಇರುವಂತಹ ಸನ್ನಿವೇಶಕ್ಕೆ ಕಾರಣ ಏನು ಎಂಬುದನ್ನು ನಾವು ಇದೆಲ್ಲ ಧ್ಯಾನಿಸ್ತಾ ಹೋಗ್ಬೇಕಾದ್ರೆ ಇದೆಲ್ಲವನ್ನು ನಾವು ತಿಳ್ಕೊಳ್ಬೇಕು. ಸತ್ಯವನ್ನು ಅರಿತುಕೊಳ್ಳದೆ ಹೋದ್ರೆ ಶಾಪ, ಸತ್ಯವನ್ನು ಅರಿತುಕೊಳ್ಳದೆ ಹೋದ್ರೆ ಶಾಪ. ಯೇಸು ಸ್ವಾಮಿ ಪ್ರಭು ಯೇಸು ಕ್ರಿಸ್ತ ಸತ್ಯ ಎಂಬುದು ನಿನಗೆ ಅರಿವಾಗದೆ ಹೋದ್ರೆ ಶಾಪ. ಆ ಸತ್ಯವನ್ನ ಬಿಟ್ಟು ನೀನು ಬೇರೆ ಕಡೆ ನೀನು ಹೋಗಿದ್ದರೆ, ಬೇರೆ ವ್ಯಕ್ತಿಯನ್ನ ನೀನು ದೇವರು ಎಂದು ನೀನು ನಿರ್ಧಾರ ಮಾಡಿಕೊಂಡಿದ್ದೆ ಆದರೆ ಅದು ಕೂಡ ಶಾಪ. ಯೇಸು ಸ್ವಾಮಿ ನೋಡಿ, ಈ ವಾಕ್ಯ ತುಂಬಾ, ಯೋಹಾನನ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 6 ನೀವು ಪ್ರತಿದಿನ ಅದನ್ನು ಓದ್ತಾ ಬನ್ನಿ. ಆ ವಾಕ್ಯ ಓದಿ ಆದ್ಮೇಲೆ ಒಂದು 15 ನಿಮಿಷ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಹಾಗೆ ಯೇಸುವನ್ನು ನೆನೆಸ್ಕೊಂಡು, ಪವಿತ್ರಾತ್ಮರೇ ಈ ವಾಕ್ಯದ ಬಗ್ಗೆ ನನಗೆ ಇನ್ನೂ ಆಳವಾಗಿ ಗೂಢಾರ್ಥಗಳನ್ನು ತಿಳಿಸ್ಕೊಡಿ ಅಂತ ನೀವು ಪ್ರತಿದಿನ ಪ್ರಾರ್ಥನೆ ಮಾಡಬೇಕಾದ್ರೆ ಪ್ರತಿದಿನ ಪ್ರಾರ್ಥಿಸ್ಬೇಕು. ಆ ಒಂದು ವಾಕ್ಯವನ್ನು ಹಿಡಿದು ನೀವು ಧ್ಯಾನಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಸತ್ಯವನ್ನು ನಾವು ಅರಿತುಕೊಳ್ಬೇಕು. ಸತ್ಯವನ್ನು ಅರಿತುಕೊಂಡ್ಮೇಲೆ ನಾವು ದೇವರ ರಾಜ್ಯ ಸೇರಲೇಬೇಕು. ಕೀರ್ತನೆಗಳ ಗ್ರಂಥದಲ್ಲಿ ನಾವು ಹೇಳ್ತೀವಿ ನೋಡಿ, ಕೀರ್ತನೆಗಳ ಗ್ರಂಥದಲ್ಲಿ ನಾವು ನೋಡ್ತೀವಿ. ಕೀರ್ತನೆಗಳ ಗ್ರಂಥದಲ್ಲಿ ಒಂದು ವಾಕ್ಯ ಇದೆ. ಕೀರ್ತನೆಗಳ ಗ್ರಂಥ 115ನೇ ಅಧ್ಯಾಯ ಅನ್ಕೊಳ್ತೀನಿ. 115ನೇ ಅಧ್ಯಾಯ ವಾಕ್ಯ 17. 115ನೇ ಅಧ್ಯಾಯ ವಾಕ್ಯ 17ರಲ್ಲಿ ನಾವು ನೋಡ್ತೀವಿ. 17ನೇ ವಾಕ್ಯದಲ್ಲಿ, ಸ್ತುತಿಸುವುದೆಲ್ಲ ಸತ್ತವರು ಯಾರು ಪ್ರಭುವನ್ನು, ಕೀರ್ತಿಸರು ಪಾತಾಳಕ್ಕಿಳಿದವರು ಆತನನ್ನು. ಸತ್ತವರು ಯಾರು ಸ್ತುತಿಸ್ಲಿಕ್ಕೆ ಸಾಧ್ಯವಿಲ್ಲ. ಮರಣ ಹೊಂದಿದ ಮೇಲೆ ಸತ್ಯವನ್ನ ಅರಿತುಕೊಳ್ತೀವಿ ಅಂದ್ರೆ ಅದು ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಯೇಸು ಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ನಮಗೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಅದು ನೇರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸಂತ ಲೂಕನು ಬರೆದ ಶುಭ ಸಂದೇಶದಲ್ಲಿ 16ನೇ ಅಧ್ಯಾಯದಲ್ಲಿ ವಾಕ್ಯ 19ರಿಂದ ನಾವು ನೋಡ್ತಾ ಹೋದ್ರೆ, ಭೋಗಿ ಮತ್ತೆ ಬಿಕಾರಿ ಆ ಒಂದು ಸಾಮರ್ಥ್ಯ ತಿಳಿಸಿಕೊಡುವುದರ ಮುಖಾಂತರ ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಒಬ್ಬ ಧನಿಕನಿದ್ದ ಹಾಗೂ ಭಿಕ್ಷುಕ ಲಾಜರನಿದ್ದ. ಅದಾದ್ಮೇಲೆ ನೋಡಿ, ಆ ಇಬ್ರು ಮರಣ ಹೊಂದುತ್ತಾರೆ. ಧನಿಕ ಪಾತಾಳದಲ್ಲಿ, 23ನೇ ವಾಕ್ಯ ನೋಡಿ, ಲೂಕನ ಬರೆದ ಶುಭ ಸಂದೇಶ 16ನೇ 23ನೇ ವಾಕ್ಯ, ಪಾತಾಳದಲ್ಲಿ ಯಾತನೆ ಪಡುತ್ತಾ ಅವನು ಕಣ್ಣೆತ್ತಿ ನೋಡಿದಾಗ ದೂರದಲ್ಲಿ ಅಬ್ರಾಮನನ್ನು ಅವನ ಪಕ್ಕದಲ್ಲಿ ಕುಳಿತಿದ್ದ ಲಾಜರನನ್ನು ಕಂಡ. ಓಕೆ, ಇದೆಲ್ಲ ಆಯ್ತು. ಇದೆಲ್ಲ ಆದ್ಮೇಲೆ ಅಲ್ಲಿ ಧನಿಕ ಒಂದು ಮಾತು ಕೇಳ್ತಾನೆ. ಯಾರಿಗೆ ಅಬ್ರಾಮನಿಗೆ ಧನಿಕ ಕೇಳುವಂಥದ್ದು. ಅದೇ ಲೂಕನ ಬರೆದ ಶುಭ ಸಂದೇಶ 16ನೇ ಅಧ್ಯಾಯ ವಾಕ್ಯ 27ರಲ್ಲಿ
ಆಗ ಆ ಧನಿಕ ಪಿತಾಮಹ ಅಬ್ರಹಾಮ, ಲಾಜರನನ್ನು ನನ್ನ ತಂದೆಯ ಮನೆಗಾದರೂ ಕಳುಹಿಸು, ನನಗೆ 5 ಸೋದರರಿದ್ದಾರೆ, ಅವರು ಈ ಯಾತನಾ ಸ್ಥಳಕ್ಕೆ ಬಾರದಂತೆ ಇವನು ಹೋಗಿ ಎಚ್ಚರಿಕೆ ಕೊಡಲಿ ಎಂದು ಬೇಡಿಕೊಂಡ. ಪ್ರೈಸ್ ದಿ ಲಾರ್ಡ್. ಮರಣ ಹೊಂದಿದ ಮೇಲೆ ನಾವು ಏನೇ ತಿಳ್ಕೊಳ್ತೀವಿ ಅಂತ ಹೇಳಿದ್ರು ಅಲ್ಲಿ ಕಾಲಾವಕಾಶ ಇಲ್ಲ. ಬದುಕಿರುವಾಗಲೇ ಅದಕ್ಕೊಂದು ಅವಕಾಶವನ್ನು ದೇವರು ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅದಾದ ಮೇಲೆ ಆತ ಧನಿಕ ಬೇಡಿಕೊಂಡಾಗ ಅದಕ್ಕೆ ಅಬ್ರಹಾಮ ಏನು ಉತ್ತರ ಕೊಡ್ತಾ ನೋಡಿ. ಅದಕ್ಕೆ ಅಬ್ರಹಾಮ ಅವರಿಗೆ ಎಚ್ಚರಿಕೆ ಕೊಡಲು ಮೋಶೆ ಮತ್ತು ಪ್ರವಾದಿಗಳ ಗ್ರಂಥಗಳಿವೆ, ಅವುಗಳಿಗೆ ಕಿವಿಗೊಡಲಿ ಎಂದು ಉತ್ತರ ಕೊಟ್ಟ. ಮೋಶೆಯ ಗ್ರಂಥ, ಮೋಶೆ ಮತ್ತು ಪ್ರವಾದಿಗಳ ಗ್ರಂಥ ಯಾವುದು ಅಂತ ಹೇಳಿದ್ರೆ ಅದು ಬೈಬಲ್. ನಮ್ಮ ಕೈಯಲ್ಲಿದೆ ಬೈಬಲ್. ಈ ಬೈಬಲ್ಗೆ ಕಿವಿಗೊಡಲಿ. ಮೋಶೆಯ 5 ಗ್ರಂಥಗಳು, ಮೋಶೆಯ 5 ಗ್ರಂಥಗಳು ಆದಿಕಾಂಡ, ವಿಮೋಚನಾ ಕಾಂಡ, ಯಾಜಕ ಕಾಂಡ, ಸಂಖ್ಯಾಕಾಂಡ ಹಾಗೂ ಧರ್ಮೋಪದೇಶ ಕಾಂಡ. ಈ 5 ಗ್ರಂಥಗಳು ಹಾಗೂ ಎಲ್ಲ ಪ್ರವಾದಿಗಳ ಗ್ರಂಥಗಳಿಗೆ ಅವರು ಕಿವಿಗೊಡಲಿ ಅಂತ ಹೇಳಿದ್ರು. ಪ್ರೈಸ್ ದಿ ಲಾರ್ಡ್. ಈಗ ನಾವು ಯಾರ ಮಾತಿಗೆ ಕಿವಿ ಕೊಡ್ತಾ ಇದೀವಿ? ಬೈಬಲ್ಗೆ ಕಿವಿ ಕೊಡ್ತಾ ಇದೀವ ಅಥವಾ ಲೋಕದ ವ್ಯಕ್ತಿಗಳಿಗೆ ನಾವು ಕಿವಿ ಕೊಡ್ತಾ ಇದೀವ? ನಮ್ಮನ್ನೇ ನಾವು ಪರಿಶೋಧಿಸ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಯಾಕೆ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಹೇಳಿದ್ರು, ಸತ್ಯವನ್ನು ನೀವು ಅರಿತುಕೊಂಡಾಗ ಮಾತ್ರ ದೇವರ ರಾಜ್ಯ ಸೇರ್ಲಿಕ್ಕೆ ಸಾಧ್ಯ. ದೇವರ ರಾಜ್ಯ ಸೇರೋದು ಮರಳು ಮಾತಲ್ಲ. ನಾನು ಕೊಡಿಸ್ತೀನಿ ದೇವರ ರಾಜ್ಯ ನಾನು ಕೊಡಿಸ್ತೀನಿ. ಕೆಲವು ಜನ ಉಟ್ಕೊಂಡಿದ್ದಾರೆ. ನನಗೆಲ್ಲ ಕೆಲವು ಜನ ಫೋನ್ ಮಾಡಿದ್ರು ತುಂಬ ದಿನಗಳ ಹಿಂದೆ. ಅವ್ರು ಹೇಳಿದ್ರು, ಬ್ರದರ್, ನಮ್ಮ ಸಭೆಗೆ ನೀವು ಸೇರ್ಕೊಳ್ಳಿ, ನೀವು ನಮ್ಮ ಸಭೆಗೆ ಸೇರ್ಕೊಂಡ್ರೆ ನೀವು ದೇವರ ರಾಜ್ಯ ಸೇರ್ಕೊಳ್ತೀರಾ. ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಸಭೆಯಲ್ಲಿರುವವರಿಗೆ ಮಾತ್ರ ಸ್ವರ್ಗಕ್ಕೆ ಅವಕಾಶ, ಇಲ್ಲಾಂದ್ರೆ ಅವಕಾಶ ಇಲ್ಲ. ನೋಡಿ ಯಾವ ಮಟ್ಟಕ್ಕೆ ಅವರು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ. ಪರಲೋಕ ಸಾಮ್ರಾಜ್ಯ ಯಾವುದೇ ಬ್ರೋಕರ್ ಇಂದ ನಡೆಯಲ್ಲ. ಪರಲೋಕ ಸಾಮ್ರಾಜ್ಯಕ್ಕೆ ಯಾವುದೇ ಬ್ರೋಕರ್, ಮಧ್ಯಸ್ಥಿಕೆ ವಹಿಸುವಂತವರು ಒಬ್ಬರೇ, ಅವರು ಪ್ರಭು ಯೇಸು ಕ್ರಿಸ್ತರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಮೋಶೆ ಮತ್ತು ಪ್ರವಾದಿಗಳ ಧರ್ಮಶಾಸ್ತ್ರಗಳ ಗ್ರಂಥಗಳಿವೆ, ಅವುಗಳಿಗೆ ಕಿವಿಗೊಡಿ. ಅದಾದ ನಂತರ ಮಾತೆ ಮರಿಯಮ್ಮನವರು, ಸಂತರುಗಳು, ಪರಿಶುದ್ಧ ಜೀವನ ಜೀವಿಸಿದವರು, ಅವರ ಜೀವನದ ಬಗ್ಗೆ ತಿಳ್ಕೊಳ್ಳಿ. ಅವರ ಜೀವನದ ಬಗ್ಗೆ ನಾವು ತಿಳ್ಕೊಳ್ತವ್ರೆ ನಮಗೂ ಆಸೆ ಬರುತ್ತೆ, ನಾವು ಅದೇ ರೀತಿ ಜೀವಿಸಬೇಕು ಅಂತ. ಪ್ರೈಸ್ ದಿ ಲಾರ್ಡ್. ನಾವು ಯಾರನ್ನ ಹಿಂಬಾಲಿಸ್ತಾ ಇದೀವಿ? ಯೇಸುವನ್ನ ಹಿಂಬಾಲಿಸ್ತಾ ಇದೀವಾ ಅಥವಾ ಲೋಕದ ವ್ಯಕ್ತಿಗಳನ್ನ ಹಿಂಬಾಲಿಸ್ತಾ ಇದೀವಾ ಅಥವಾ ಲೋಕದ ವ್ಯಕ್ತಿಗಳು ತಿಳಿಸಿಕೊಟ್ಟಂತಹ ವ್ಯಕ್ತಿಗಳನ್ನು ನಾವು ಅನುಸರಿಸ್ತಾ ಇದೀವಾ ಅಥವಾ ಹಿಂಬಾಲಿಸ್ತಾ ಇದೀವಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸತ್ಯ ತಿಳ್ಕೊಳ್ಳಿ ಪ್ರಿಯರೇ, ಸತ್ಯ ಹುಡುಕ್ರಿ. ನಾನು ಹೇಳೋದಿದ್ದೇನೆ, ಯೋಹಾನನ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 6ನೇ ವಾಕ್ಯ. ಆ ಒಂದು ವಾಕ್ಯವನ್ನು ನೀವು ಓದ್ರಿ, ಒಂದು 5 ನಿಮಿಷ ಕುತ್ಕೊಳ್ಳಿ. ಪವಿತ್ರಾತ್ಮರೇ ನನಗೆ ಇದ್ರದ್ದು ಗೂಢಾರ್ಥ ತಿಳಿಸ್ಕೊಡಿ ಅಂತೇಳಿ ಮನಸ್ಸಿನಲ್ಲೇ, ಬಾಯಲ್ಲ, ಮನಸ್ಸಿನಲ್ಲೇ ನೀವು ಅದನ್ನು ಧ್ಯಾನಿಸ್ತಾ ಬನ್ನಿ. ಹಾಗೆಯೇ ಕುತ್ಕೊಂಡು ಸಮಾಧಾನವಾಗಿ ಕುಳಿತುಕೊಂಡು, ತಾಳ್ಮೆಯಿಂದ ಕುಳಿತುಕೊಂಡು ನೀವು ಆ ವಾಕ್ಯವನ್ನು ಧ್ಯಾನಿಸುವಾಗ ಪವಿತ್ರಾತ್ಮರು ಅನೇಕ ಸತ್ಯದ ಬಾಗಿಲುಗಳನ್ನು ತೆರಿತಾ ಹೋಗ್ತಾರೆ. ಆ ಸತ್ಯದ ಬಾಗಿಲುಗಳು ಎಲ್ಲಿದೆ ಅಂತ ಹೇಳಿದ್ರೆ ಅದು ಇಲ್ಲಿದೆ. ಇದು ಬಾಗಿಲುಗಳು, ಪರಲೋಕದ ಬಾಗಿಲು ಇದು. ಪ್ರೈಸ್ ದಿ ಲಾರ್ಡ್. ಬೈಬಲ್ ಎಂಬುದು ಪರಲೋಕದ ಬಾಗಿಲು. ನನಗೆ ನಾವು ಲೋಕದಲ್ಲಿ ಇರಬೇಕಾದ್ರೇನೆ ಇದನ್ನು ನಾವು ಅನುಸರಿಸದೆ, ಈ ಬಾಗಿಲುಗಳನ್ನು ತೆರೀದೆ, ನಾವು ಲೋಕದ ವ್ಯಕ್ತಿಗಳು ಏನೋ ಹೇಳ್ತಾ ಇದ್ದಾರೆ ಅದನ್ನು ನಾವು ಫಾಲೋ ಮಾಡೋಣ ಅಂತೇಳಿ ನಾವು ಫಾಲೋ ಮಾಡಿಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ನಾವು ಒಂದು ದಿನ ಮರಣ ಹೊಂದಿದ ಮೇಲೆ ಅಲ್ಲಿ ಯಾವುದೇ ಅವಕಾಶ ಇಲ್ಲ. ಧನಿಕನಿಗಾದ ಗತಿನೇ ನಮಗೂ ಕೂಡ. ಪ್ರೈಸ್ ದಿ ಲಾರ್ಡ್. ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನಿಸ್ರಿ. ಯಾಕೆ ಅಂತ ಹೇಳಿದ್ರೆ ಆ ಸತ್ಯವೇ ಪ್ರಭು ಯೇಸು ಕ್ರಿಸ್ತರು. ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಯೋಹಾನನ ಬರೆದ ಶುಭ ಸಂದೇಶ, ಇಲ್ಲಿ ಬರ್ದಿದ್ದೀನಿ. ಯೋಹಾನನ ಬರೆದ ಶುಭ ಸಂದೇಶ 15ನೇ ಅಧ್ಯಾಯ ವಾಕ್ಯ 5ರಲ್ಲಿ ಹೇಳ್ತಾರೆ, ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ. ಪ್ರಭು ಯೇಸು ಕ್ರಿಸ್ತರಿಂದ ಬೇರ್ಪಟ್ಟು ನಾವು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ, ಆಗೋದೇ ಇಲ್ಲ. ಸ್ಪಷ್ಟವಾಗಿ ಹೇಳ್ತಾರೆ, ಆಗೋದೇ ಇಲ್ಲ.
ಇಲ್ಲ ಆಗುತ್ತೆ ಅಂತ ಒಬ್ಬ ವ್ಯಕ್ತಿ ಏನಾದರೂ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಬಂದು ತಿಳಿಸ್ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅಲ್ಲೊಂದು ವಾಕ್ಯ ಇದೆ. ತಿಮೋತಿಗೆ ಬರೆದ ಪತ್ರದಲ್ಲಿ ಒಂದು ವಾಕ್ಯ ಇದೆ. ಆ ವಾಕ್ಯ ಹೇಳುತ್ತೆ, ಆ ವ್ಯಕ್ತಿ ಏನಾದರೂ ನೋಡಿ, ಇಲ್ಲಿ ವಾಕ್ಯ ಇದೆ. 1 ತಿಮೋತಿ 6ನೇ ಅಧ್ಯಾಯ ವಾಕ್ಯ 3 ಒಂದು ಬರೆದು ತೋರಿಸ್ತೀನಿ ನಾನು. 1 ತಿಮೋತಿ 1 ತಿಮೋತಿ 6ನೇ ಅಧ್ಯಾಯ ವಾಕ್ಯ 3. ಈ ಸತ್ಯವನ್ನು ಅರಿತುಕೊಳ್ಬೇಕು. ಸತ್ಯವನ್ನು ಅರಿತುಕೊಳ್ಳದೆ ಹೋದ್ರೆ ನಮಗೆ ದೇವರ ರಾಜ್ಯ ಇಲ್ಲ. ಆದರೆ ಇಲ್ಲಿ ಒಂದು ತಿಮೋತಿಲಿ ಒಂದು ಎಚ್ಚರಿಕೆಯ ವಾಕ್ಯ ಇದೆ. ಅಲ್ಲಿ ವಾಕ್ಯ ನೋಡಿ, 1 ತಿಮೋತಿ 6ನೇ ಅಧ್ಯಾಯ ವಾಕ್ಯ 3. ಯಾರಾದರೂ ನಮ್ಮ ಧಾರ್ಮಿಕ ಉಪದೇಶವನ್ನು ಅನುಸರಿಸದೆ, ಧಾರ್ಮಿಕ ಉಪದೇಶ ಅಂದ್ರೆ ಬೈಬಲ್, ಧಾರ್ಮಿಕ ಉಪದೇಶವನ್ನು ಅನುಸರಿಸದೆ, ಪ್ರಭು ಯೇಸು ಕ್ರಿಸ್ತರ ನೈಜ ಬೋಧನೆಯನ್ನು ಒಪ್ಪಿಕೊಳ್ಳದೆ, ಇದರಲ್ಲಿರುವಂಥದ್ದು ಬೋಧನೆಯನ್ನು ಒಪ್ಪಿಕೊಳ್ಳದೆ ಭಿನ್ನ ಬೋಧನೆಯನ್ನು ಮಾಡುವುದಾದರೆ, ಭಿನ್ನ ಬೋಧನೆ ಇಲ್ಲ, ಇದನ್ನ ಬಿಟ್ಬಿಡು, ಇದ್ಯಾವುದು ನೀನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ನೀನು ಈ ಥರ ಮಾಡು, ನೀನು ಹಿಂಗೆ ಮಾಡು, ಆ ಥರ ಮಾಡು, ಆವಾಗ ನೀನು ದೇವರಾಜ್ಯ ಸೇರ್ತೀಯ ಅಂತ ಹೇಳಿ ಯಾರಾದರೂ ನಿಮಗೆ ಬೋಧಿಸಿದ್ದೇ ಆದರೆ ಅಂಥವನು ಅಹಂಭಾವಿ ಹಾಗೂ ಅಜ್ಞಾನಿಯೇ ಸರಿ. ಅವನು ಅಜ್ಞಾನಿ ಆಗ್ತಾನೆ. ಧಾರ್ಮಿಕ ಉಪದೇಶವನ್ನು ಅನುಸರಿಸೋದು ಅಂದರೆ ಬೈಬಲ್ ಯೇಸು ಸ್ವಾಮಿಯ ಮಾತುಗಳನ್ನ ಮೀರಿ ನಡೆದಾಗ, ಸುಮಾರು ದಿನಗಳ ಹಿಂದೆ, ಸುಮಾರು ವರ್ಷಗಳ ಹಿಂದೆ ನಾನು ಓದಿದಂತಹ ನಡೆದಂಥದ್ದು, ಯಾವುದೋ ಒಂದು ದೇಶದಲ್ಲಿ ನಡೆದಂಥದ್ದು. ಈಗ ನಾವು ಕಿವಿಯಾರೆ ಕೇಳಿಸ್ಕೊಂಡಿದ್ದೀವಿ, ಕಣ್ಣಾರೆ ನೋಡಿದ್ದೀವಿ ಕೂಡ. ಒಬ್ಬ ಬೋಧಕ ಒಂದು ಸಭೆಯಲ್ಲಿರುವಂಥ ಎಲ್ಲರನ್ನ ಉಪವಾಸ ಮಾಡಿಸಿ ಮರಣ ಆಗುವ ಥರ ತಿಳಿಸ್ಕೊಡ್ತಾರೆ. ನೀವು ಮರಣ ಹೊಂದಿದ್ರೆ ಯೇಸು ಸ್ವಾಮಿಯನ್ನು ನೋಡ್ಬೋದು ಅಂತ ಬೈಬಲಲ್ಲಿ ಎಲ್ಲೂ ಬರ್ದಿಲ್ಲ. ಹಲ್ಲೆಲೂಯ. ಸುಮಾರು 400-500 ಜನ ಮರಣ ಹೊಂದುತ್ತಾರೆ ಒಂದೇ ಕ್ಷಣಕ್ಕೆ. ಅದು ಏನಂತಂದ್ರೆ ಅದು ಅವರ ವೈಯಕ್ತಿಕ ಬೋಧನೆಗಳು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅಂತ ಬೋಧನೆಗಳು ನೀವು ಒಪ್ಪಿಕೊಳ್ಳಬಾರದು. ವಾಕ್ಯ ಮುಂದುವರಿಸಿ 4ನೇ ವಾಕ್ಯ, ಅಂಥವನಿಗೆ ಒಣ ವಾಗ್ವಾದಗಳಲ್ಲಿ ಮತ್ತು ಬರಡು ಮಾತುಗಳಲ್ಲಿ ಬಲು ಹಂಬಲ, ಇವುಗಳು ಅಸೂಯೆ, ಕಲಹ, ದೂಷಣೆ, ಅನುಮಾನ ಮತ್ತು ಕಚ್ಚಾಟಗಳಿಗೆ ಎಡೆ ಮಾಡಿಕೊಡುತ್ತದೆ. ನಂತರ ವಾಕ್ಯ ನೋಡಿ, 5ನೇ ವಾಕ್ಯ, ಮತ್ತಿಗೆಟ್ಟ ಅಂಥವರಲ್ಲಿ ಸತ್ಯವೆಂಬುದು ಇರದು, ಧಾರ್ಮಿಕ ಸೇವೆಯು ದನಗಳಿಕೆಯ ಸಾಧನವೆಂದು ಇವರ ನಂಬಿಕೆ. ಪ್ರೈಸ್ ದಿ ಲಾರ್ಡ್. ದನಗಳಿಕೆಯ ಸಾಧನ, ಧಾರ್ಮಿಕ ಸೇವೆ ದನಗಳಿಕೆಯ ಸಾಧನ. ನಾವು ಈ ಲೋಕದಲ್ಲಿ ಯಾವ ಸ್ಥಾನದಲ್ಲಿದ್ದೀವಿ ಅಂದರೆ ಏನು ಹೇಳ್ತಾರೆ, ಸ್ಥಾನಕ್ಕೋಸ್ಕರ ಒಡೆದಾಡುವಂತಹ ಈ ಸಂದರ್ಭದಲ್ಲಿ ಲೋಕದಲ್ಲಿ ಸ್ಥಾನಮಾನಕ್ಕಾಗಿ ಒಡೆದಾಡ್ತಾರೆ. ಆದರೆ ಬೈಬಲ್ ಹೇಳುತ್ತೆ, ದೇವರ ರಾಜ್ಯ ಎಂಥವರಿಗೆ ಅಂತ ಅದು ಬೈಬಲ್ ನಮಗೆ ತಿಳಿಸ್ಕೊಡ್ತಾ ಇದೆ. ಒಂದು ವಾಕ್ಯ ಓದಿ ನಂತರ ನಾವು ಪ್ರಾರ್ಥನೆಗೆ ಹೋಗೋಣ. ಮತ್ತಾಯನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ನೋಡಿ, 5ನೇ ಅಧ್ಯಾಯದಲ್ಲಿ ನಾವೊಂದು ವಾಕ್ಯ ಇದೆ. ಮತ್ತಾಯನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 18 ಹಾಗೂ 19 2 ವಾಕ್ಯಗಳನ್ನು ಓದ್ತೀನಿ, ಅದನ್ನು ಕೇಳಿಸ್ಕೊಡಿ. ನಂತರ ನಾವು ಕೊನೆಯ ಪ್ರಾರ್ಥನೆಗೆ ಹೋಗೋಣ. ಭೂಮಿ ಆಕಾಶಗಳು ಉಳಿದಿರುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರುವುದೇ ಹೊರತು ಅದರಲ್ಲಿ ಒಂದು ಚಿಕ್ಕ ಅಕ್ಷರವಾಗಲಿ ಚುಕ್ಕಿಯಾಗಲಿ ನಿರರ್ಥಕವಾಗದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನಂತರ ನೋಡಿ, ದೇವರಾಜ್ಯಕ್ಕೆ ಯಾರು ಬಾಧ್ಯಸ್ಥರು ಅಂತ ಇಲ್ಲಿ ಹೇಳ್ತಾರೆ. ಹೀಗಿರುವಲ್ಲಿ ಅದರ ಆಜ್ಞೆಗಳಲ್ಲಿ ಅತಿ ಚಿಕ್ಕದೊಂದನ್ನು ಮೀರುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯಲ್ಪನೆಂದು ಪರಿಗಣಿತನಾಗುತ್ತಾನೆ. ಯಾರು ಈ ಸತ್ಯದಿಂದ ಜನರನ್ನ ಬೇರ್ಪಡಿಸ್ತಾರೋ ಅವರು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಲ್ಲ. ಆ ವ್ಯಕ್ತಿಯ ಮಾತನ್ನು ಕೇಳಿ ಯಾರು ಆ ವ್ಯಕ್ತಿಯ ಮಾತನ್ನು ನಂಬಿ ಅದರಂತೆ ಜೀವಿಸ್ತಾರೋ ಅವರು ಕೂಡ ದೇವರ ರಾಜ್ಯಕ್ಕೆ ಪ್ರವೇಶ ಆಗಲ್ಲ. ನಂತರ ಧರ್ಮಶಾಸ್ತ್ರವನ್ನು ಪಾಲಿಸುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮಹಾತ್ಮನೆಂದು ಪರಿಗಣಿತನಾಗ್ತಾನೆ. ಪ್ರೈಸ್ ದಿ ಲಾರ್ಡ್. ವಾಕ್ಯ ನಮ್ಮ ಕಣ್ಣು ಮುಂದೆನೇ ಇದೆ. ನಮಗೆ
ಸ್ಪಷ್ಟವಾಗಿ ಪವಿತ್ರಾತ್ಮರು ಅರ್ಥವಾಗುವ ರೀತಿಯಲ್ಲಿ ಬರೆದಿಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಓಕೆ, ಇದೆಲ್ಲ ನಾವು ಮಾಡ್ತಾ ಇಲ್ಲ, ಇದೆಲ್ಲ ನಮಗೆ ನಾವು ಮಾಡ್ತಾ ಇಲ್ಲ. ಬೈಬಲಿಂದ ನಾವು ದೂರ ಇದ್ದೀವಿ, ಬೈಬಲ್ ಬಿಟ್ಟು ನಾವು ದೂರ ಇದ್ದೀವಿ. ಬೈಬಲ್ ನಾವು ಓದ್ತಾ ಇಲ್ಲ, ಬೈಬಲ್ ನಾವು ಅರ್ಥೈಸ್ಕೊಳ್ತಾ ಇಲ್ಲ, ದೇವರ ವಾಕ್ಯ ನಮಗೇನು ಅವಶ್ಯಕತೆ ಇಲ್ಲ ಅಂತ ಯಾರಾದರೂ ಆ ರೀತಿ ಜೀವಿಸೋರಿದ್ರೆ ಏನು ಮಾಡೋದು ಅಂತ ನೋಡ್ತಾ ಹೋದರೆ ದೇವರ ಮಾತನ್ನು ಮೀರುವುದೇ ಪಾಪ. ದೇವರ ಮಾತನ್ನು ಮೀರುವುದೇ ಪಾಪ. ವಾಕ್ಯ ಹೇಳ್ತಾ ಇದೆ. ಒಂದು ಯೋಹಾನದಲ್ಲಿ ನಾವು ನೋಡೋಣ. ಒಂದು ಯೋಹಾನದಲ್ಲಿ ಅಲ್ಲಿ ಹೇಳ್ತಾರೆ, ದೇವರ ಮಾತನ್ನು ಮೀರುವುದೇ ಪಾಪ. ಪ್ರೈಸ್ ದಿ ಲಾರ್ಡ್. ಓಕೆ, ಇಲ್ಲಿ ವಾಕ್ಯ ಇದೆ ನೋಡಿ, ವಾಕ್ಯ ಇದೆ. ಒಂದು ಯೋಹಾನ 3ನೇ ಅಧ್ಯಾಯ ವಾಕ್ಯ 4. ಒಂದು ಯೋಹಾನ ವಾಕ್ಯ 3ನೇ ಅಧ್ಯಾಯ ವಾಕ್ಯ 4. ಈ ವಾಕ್ಯ ಹೇಳುತ್ತೆ, ದೇವರ ಮಾತನ್ನು ಮೀರುವುದೇ ಪಾಪ. ದೇವರ ಮಾತನ್ನು ಮೀರುವವರಿಗೆ ಏನು ದಂಡನೆಗಳಿರುತ್ತೆ ಅನ್ನೋದನ್ನ, ಓಕೆ, ಇವಾಗ ನಾವೇನೋ ತಪ್ಪು ಮಾಡ್ತೀವಿ, ದೇವರ ಮಾತನ್ನು ನಾವು ಮೀರ್ತೀವಿ. ನಾವು ಮಾಡುವ ತಪ್ಪು ನಮಗೆ ಮಾತ್ರನ ಅಥವಾ ನಮ್ಮ ಸಂತತಿಗೂ ಇದೆಯಾ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಇವತ್ತು ನಾನು ಏನು ಪರಿಸ್ಥಿತಿಲಿದ್ದೀನೋ, ಕಷ್ಟದಲ್ಲಿದ್ದೀನೋ, ದುಃಖದಲ್ಲಿದ್ದೀನೋ, ವೇದನೆಯಲ್ಲಿದ್ದೀನೋ, ರೋಗದಲ್ಲಿದ್ದೀನೋ, ಬಾಧೆಯಲ್ಲಿದ್ದೀನೋ ಗೊತ್ತಿಲ್ಲ. ಅದು ನನಗೆ ಗೊತ್ತಿದೆ, ನನಗೆ ಮಾತ್ರ ಗೊತ್ತಿದೆ, ನಿಮಗೆ ಯಾರಿಗೂ ಗೊತ್ತಿಲ್ಲ. ಬಟ್ ಆದರೆ ಈ ಪರಿಸ್ಥಿತಿಗೆ ಒಂದು ನಾನು ಮಾಡಿದ ಪಾಪಗಳು, ಇಲ್ಲ ನನ್ನ ಪಿತೃಗಳು ಮಾಡಿದ ಪಾಪಗಳು. ವಾಕ್ಯ ಸ್ಪಷ್ಟವಾಗಿದೆ. 3-4 ತಲೆಮಾರು ಶಾಪ ಬರಮಾಡ್ತೀನಿ. 3-4 ತಲೆಮಾರು ಶಾಪ ಬರಮಾಡ್ತೀನಿ. ಅದೇ ನನ್ನ ಮಾತನ್ನ ಅನುಸರಿಸಿ ನಡೆಯುವವರಿಗೆ 1000 ತಲೆಮಾರು ಆಶೀರ್ವಾದವನ್ನು ನಾನು ಉಂಟು ಮಾಡ್ತೀನಿ. ಪ್ರೈಸ್ ದಿ ಲಾರ್ಡ್. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತರು. ಅವರು ಎಡಕ್ಕೆ ಬಲಕ್ಕೆ ಎಂದಿಗೂ ಎಡಕ್ಕಾಗಲಿ ಬಲಕ್ಕಾಗಲಿ ಎಂದಿಗೂ ಇವತ್ತು ಏನು ಹೇಳ್ತಿರೋ ಅದು ಶಾಶ್ವತವಾದದ್ದು. ಭೂಮಿ ಆಕಾಶಗಳು ಉಳಿದಿರುವ ತನಕ ಆ ಮಾತುಗಳು ನೆರವೇರುತ್ತೆ ಹೊರತು ಇವತ್ತು ಹೇಳಿ ನಾಳೆ ಇಲ್ಲ, ನಾಳೆ ಹೇಳಿ ನಾಡಿದ್ದಿಲ್ಲ ಹಾಗೆ ಬದಲಾಗುವವರಲ್ಲ. ಪ್ರೈಸ್ ದಿ ಲಾರ್ಡ್. ಇಬ್ರಿಯರಿಗೆ ಬರೆದ ಪತ್ರ 13ನೇ ಅಧ್ಯಾಯ ವಾಕ್ಯ 8ರಲ್ಲಿ ನಾವು ನೋಡ್ತೀವಿ. ಇಬ್ರಿಯರಿಗೆ ಬರೆದ ಪತ್ರ 13ನೇ ಅಧ್ಯಾಯ ವಾಕ್ಯ 8ರಲ್ಲಿ ನಾವು ನೋಡ್ತೀವಿ. ಅಲ್ಲಿ ಹೇಳ್ತಾರೆ, ಯೇಸು ಕ್ರಿಸ್ತರು, 13ನೇ ಅಧ್ಯಾಯ 8ನೇ ವಾಕ್ಯ, ಯೇಸು ಕ್ರಿಸ್ತರು ನಿನ್ನೆ ಇದ್ದ ಹಾಗೆಯೇ ಇಂದು ಎಂದೆಂದು ಇದ್ದಾರೆ. ಅವರು ಇವತ್ತು ಏನು ಹೇಳಿದರೋ ಅದು ಶಾಶ್ವತವಾದುದು. ಆದಿಕಾಂಡದಲ್ಲಿ ಏನು ಹೇಳಿದರೋ ಅದು ಶಾಶ್ವತವಾದುದು. ವಿಮೋಚನಾ ಕಾಂಡದಲ್ಲಿ ಏನು ಹೇಳಿದರೋ ಅದು ಶಾಶ್ವತವಾದುದು. ಯಾಜಕ ಕಾಂಡದಲ್ಲಿ ಏನು ಕೊಟ್ಟಿದ್ದಾರೋ, ಏನು ನಮಗೆ ತಿಳಿಸ್ಕೊಟ್ಟಿದ್ದಾರೋ ಅದು ಕೂಡ ಶಾಶ್ವತವಾದುದು. ಸಂಖ್ಯಾಕಾಂಡ, ಧರ್ಮೋಪದೇಶ ಕಾಂಡ. ತುಂಬಾ ಜನ ಹೇಳ್ತಾರೆ, ಯೇಸು ಸ್ವಾಮಿ ಬಂದ್ರು, ಯೇಸು ಸ್ವಾಮಿ ಬಂದ್ಮೇಲೆ ಹಳೆ ಒಡಂಬಡಿಕೆ ಇಲ್ಲ, ಅದನ್ನು ನೀವೇನು ಅನುಸರಿಸುವಂತಿಲ್ಲ ಅಂತ ಅವರು ತುಂಬ ಜನ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಬದಲಾದದ್ದು ಒಂದೇ. ಒಂದು ವಾಕ್ಯ ಓದೋಣ. ಮತ್ತಾಯನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ಬಂದ ಮೇಲೆ ಅದಿಲ್ಲ ಅಂತ ಹೇಳುವವರಿಗೆ ಇಲ್ಲಿ ಯೇಸು ಸ್ವಾಮಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಮತ್ತಾಯನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 17ರಲ್ಲಿ ಹೇಳ್ತಾರೆ, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನಗಳನ್ನಾಗಲಿ ರದ್ದು ಮಾಡಲು ನಾನು ಬಂದಿನೆಂದು ತಿಳಿಯಬೇಡಿ. ರದ್ದು ಮಾಡಲು ಅಲ್ಲ, ಅವುಗಳನ್ನು ಸಿದ್ಧಿಗೆ ತರಲು ಬಂದಿದ್ದೇನೆ. ಇದು ಯೇಸು ಸ್ವಾಮಿಯ ಜೀವವುಳ್ಳ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಗೆ ಬದಲಾದದ್ದು ಒಂದೇ ಒಂದು ಏನು ಅಂತ ಹೇಳಿದ್ರೆ ಅದು ಬಲಿ. ಮೊದಲೆಲ್ಲ ಪಾಪ ಮಾಡಿದಾಗ ಜನರು ಪಶುಗಳನ್ನು
ಬಲಿಯಾಗಿ ದೇವರಿಗೆ ಸಲ್ಲಿಸ್ತಾ ಇದ್ರು. ಯೇಸು ಸ್ವಾಮಿ ಬಂದರು. ಯೇಸು ಸ್ವಾಮಿ ಬಂದು ಎಲ್ಲ ಕಾಲಕ್ಕೂ ಒಮ್ಮೆಗೆ ನನ್ನ ಪಾಪಗಳಿಗೋಸ್ಕರ, ನಿಮ್ಮ ಪಾಪಗಳಿಗೋಸ್ಕರ, ನಮ್ಮ ಪೂರ್ವಜರ ಪಾಪಗಳಿಗೋಸ್ಕರ, ನಮ್ಮ ಮಕ್ಕಳ ಪಾಪಗಳಿಗೋಸ್ಕರ, ನಮ್ಮ ತಲೆಮಾರುಗಳ ಪಾಪಗಳಿಗೋಸ್ಕರ ಅವರು ಬಲಿಯಾದರು. ಶಿಲುಬೆ ಮೇಲೆ ಬಲಿಯಾದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ ಬಲಿಯಾದದ್ದು, ಬಲಿ ಕೊಡುವುದನ್ನು ಬಿಟ್ಟು ಉಳಿದದೆಲ್ಲ ಹಾಗೆ. ನ್ಯಾಯ ತೀರ್ಪಿನ ದಿನ ಮೋಶೆ ಧರ್ಮಶಾಸ್ತ್ರ ಇರುತ್ತೆ, ಅದಕ್ಕೂ ವಾಕ್ಯ ಇದೆ. ವಾಕ್ಯ ಮುಂದಿನ ತರಗತಿ ನಾನು ಕೊಡ್ತೀನಿ. ಅದಕ್ಕೂ ಮೋಶೆ ಧರ್ಮಶಾಸ್ತ್ರ ಇದ್ದೇ ಇರುತ್ತೆ. ಮತ್ತು ನಾವು ಮಾಡಿದ ಒಂದೊಂದು ಕಾರ್ಯಕ್ಕೂ ಲೆಕ್ಕ ಇಲ್ಲಿರುತ್ತೆ. ಈ ವಾಕ್ಯ ಧ್ಯಾನಿಸ್ರಿ. ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 6ರಲ್ಲಿ ಹೇಳ್ತಾರೆ, ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದೇ ಅಂತ ಯಾರಾದರೂ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಥವಾ ಯಾರಾದರೂ ನಿಮಗೆ ಬೋಧಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ 1 ತಿಮೋತಿ 6ನೇ ಅಧ್ಯಾಯ ವಾಕ್ಯ 3. ಯೇಸು ಸ್ವಾಮಿಯ ಬೋಧನೆಯನ್ನ ನಿರಾಕರಿಸುವವನು, ಅಂದರೆ ತಿರಸ್ಕಾರ ಮಾಡುವವನು, ಅವನು ಸೈತಾನನ ಕಡೆಯವನು. ಬಹಳ ಎಚ್ಚರಿಕೆಯಾಗಿರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬಹಳ ಎಚ್ಚರಿಕೆಯಾಗಿದೆ. ಯಾಕಂದರೆ ಅಂತಿಮ ದಿನಗಳಲ್ಲಿ ಕುಚೋದ್ಯಗಾರರು ಬರ್ತಾರೆ ಅಂತ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಲ್ಲರ ಕಣ್ಣುಗಳನ್ನು ಮುಚ್ಚೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಪರಲೋಕ ತಂದೆಯೇ, ನಿಮಗೆ ಸ್ತೋತ್ರಪ್ಪ. ನಿಮಗೆ ಕೋಟ್ಯಾನುಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದೇವೆ. ಈ ಸಮಯದಲ್ಲಿ ನೀವು ನಮ್ಮೊಂದಿಗೆ ಮಾತನಾಡಿದ ಒಂದೊಂದು ವಾಕ್ಯಗಳಿಗಾಗಿ ಸ್ತೋತ್ರ ಅಪ್ಪ. ವಾಕ್ಯವನ್ನು ಆಲಿಸುವಂಥ ಪ್ರತಿಯೊಬ್ಬರು ಇನ್ನೂ ಆಳವಾಗಿ ಸತ್ಯವನ್ನು ಅರಿತುಕೊಳ್ಳಲು ಬೇಕಾದಂತಹ ಜ್ಞಾನವನ್ನು, ವಿವೇಕವನ್ನು ಅವರಿಗೆ ಕರುಣಿಸಿರಿ. ಪವಿತ್ರ ಆತ್ಮರಿಂದ ಅವರನ್ನು ತುಂಬಿಸಿರಿ. ಅಂತಿಮ ದಿನಗಳಲ್ಲಿ ಕುಚೋದ್ಯಗಾರರ ಮಾತಿಗೆ ಮರುಳಾಗಿ ಅಪ್ಪ, ದೇವರ ರಾಜ್ಯದಿಂದ ಬೇರ್ಪಡುತ್ತಿರುವಂತಹ ಎಲ್ಲ ಮಕ್ಕಳನ್ನು ಸತ್ಯದ ಮಾರ್ಗದಲ್ಲಿ ಅವರನ್ನು ನಡೆಸಿರಿ. ಪವಿತ್ರಾತ್ಮರವರನ್ನು ನಡೆಸುವಂತಾಗಲಿ. ಯಾವ ರೀತಿ ಮಾತೆ ಮರಿಮರು ಸತ್ಯವನ್ನು ಅರಿತುಕೊಂಡರೋ, ಯಾವ ರೀತಿ ಪ್ರವಾದಿಗಳು ಸತ್ಯವನ್ನು ಅರಿತುಕೊಂಡರೋ, ಯಾವ ರೀತಿ ನಿಮ್ಮ ಪ್ರೀತಿಯ ಮಕ್ಕಳು ಸತ್ಯವನ್ನು ಅರಿತುಕೊಂಡರೋ, ಆ ಸತ್ಯವನ್ನು ಅರಿತುಕೊಂಡು ಯೇಸುವೇ, ಬರೀ ಬಾಯಿ ಮಾತಿನಿಂದ ನಾನು ವಿಶ್ವಾಸಿಸುತ್ತೇನೆ, ನಾನು ಪ್ರೀತಿಸುತ್ತೇನೆ ಎಂದು ಹೇಳದೆ 1 ಯೋಹಾನ 3ನೇ ಅಧ್ಯಾಯ 18ನೇ ವಾಕ್ಯ ತಿಳಿಸಿಕೊಡುವ ಹಾಗೆ ನಿಮ್ಮನ್ನು ಪ್ರೀತಿಸುವುದೇ ಸತ್ಯವಾಗಿದ್ದರೆ ಆ ಪ್ರೀತಿ ಸತ್ಯದಲ್ಲೂ ಕೃತ್ಯದಲ್ಲೂ ಇರುವಂತೆ ನಮ್ಮನ್ನು ಇನ್ನೂ ಆಳವಾಗಿ ಬಲಪಡಿಸಿರಿ ಅಪ್ಪ. ಈ ಲೋಕದಲ್ಲಿ ಜೀವಿಸುತ್ತಿರುವ ನಾವು ಸತ್ಯವನ್ನು ಅರಿತುಕೊಂಡು ಎಲ್ಲರೂ ಜೀವೋದ್ಧಾರವನ್ನು ಹೊಂದಿಕೊಳ್ಳಲು ಬೇಕಾದಂಥ ಜ್ಞಾನವನ್ನು, ವಿವೇಕವನ್ನು ದಯಪಾಲಿಸಿರಿ ಸ್ವಾಮಿ. ಎಲ್ಲ ಬೇಡಿಕೆಗಳನ್ನು ಪ್ರಭು ಯೇಸು ಕ್ರಿಸ್ತರ ಅತಿ ಉನ್ನತವಾದ ನಾಮದ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ. ಆಮೇನ್, ಆಮೇನ್, ಆಮೇನ್. ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮನಿಗೂ ಸ್ತೋತ್ರ ಉಂಟಾಗಲಿ, ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೇನ್. ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನು, ನಿಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನು ಪ್ರೀತಿಸುತ್ತಾರೆ. ಪ್ರಭು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಈ ನೋಟ್ಸ್ ಮಾಡ್ಕೊಳ್ಳಿ, ಈ ನೋಟ್ಸ್ ಬರ್ಕೊಳ್ಳಿ, ನಿಮಗೆ ಉಪಯೋಗ ಆಗುತ್ತೆ.